ನನ್ನ ಹೆಂಡತಿ ಸಾಧನೆ ಮಾಡಿದ್ಲು. ಕೈ ಮುಕ್ಕೊಬಿಡು. ನನ್ನ ಗಂಡನ ಕಾಲು ನೋವಾಗಿದೆ, ಇಲ್ಲಿಂದ ಹೋಗೋದಿರೋದು ಇವಾಗ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಭಾಗ್ಯಸಿದ್ದೇಶ್ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಆಫ್ಟರ್ ಲಾಂಗ್ ಟೈಮ್ ನಾನು ಇವತ್ತು ಯೂಟ್ಯೂಬ್ ವಿಡಿಯೋ ಮಾಡ್ತಾ ಇದ್ದೀನಿ. ಇವತ್ತು ನಾವು ಸಡನ್ ಪ್ಲ್ಯಾನ್ ಆಗಿರೋದ್ರಿಂದ ಬೇಗ ಬೇಗ ರೆಡಿಯಾಗಿ ನಾವು ನಮ್ಮ ಮನೆ ದೇವ್ರಿಗೆ ಹೋಗ್ತಿದ್ದೀವಿ. ಆಫ್ಟರ್ ಲಾಂಗ್ ಟೈಮ್, ತುಂಬ ದಿನ ಆಗಿತ್ತು ಹೋಗ್ಬೇಕು ಅಂತ ಅಂದ್ಕೊಂಡಿದ್ವಿ, ಬಟ್ ಆಗಿರಲಿಲ್ಲ. ಇವತ್ತು ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋದ, ಎಲ್ಲಿಗೆ, ಯಾವ ದೇವರು ಏನು ಅಂತ ಹೋಗ್ತಾ ಹೇಳ್ತೀನಿ. ಹೋಗ್ತಾ ಇರೋದು ಇವಾಗ ಈ ಬೈಕಲ್ಲಿ. ಇದು ನಮ್ಮ ಅಣ್ಣನ ಬೈಕ್. ನಮ್ಮದು ಲಾಂಗ್ ಹೋಗೋಕ್ಕಾಗಲ್ಲ ಅಂತ ಹೇಳಿ ಈ ಬೈಕಲ್ಲಿ ಹೋಗ್ತಾ ಇದ್ದೀವಿ. ಮನೆಯಿಂದ ಹೊರಟಿ ಪೆಟ್ರೋಲ್ ಹಾಕ್ಸ್ಕೊಳ್ಳೋದಂತೇಳಿ ಪೆಟ್ರೋಲ್ ಬಂಕ್ ಹೋಗಿ ಪೆಟ್ರೋಲ್ ಹಾಕಿಸ್ಕೊಂಡು, ಬೆಳಿಗ್ಗೆ ಸಡನ್ ಪ್ಲ್ಯಾನ್ ಆಗಿದ್ದು ಹೋಗಬೇಕು ಅಂತ ಏನು ಪ್ಲ್ಯಾನಿಂಗ್ ಮಾಡ್ಕೊಂಡು ಹೋಗಿರಲಿಲ್ಲ. ಸಂಡೇ ಆಗಿದ್ದು, ಅವರು ರಜಾ ಇತ್ತು, ಮನೇಲೇ ಇದ್ದರು ಅಂತ ಹೇಳಿ ಹೋಗೋದ ದೇವಸ್ಥಾನಕ್ಕೆ ಅಂತ ಕೇಳಿದೆ. ಸರಿ ಆಯಿತು ಹೋಗೋದ ಅಂತ ಹೇಳಿದ್ರು. ನಾವು ತಿಂಡಿ ಏನೂ ರೆಡಿ ಮಾಡಲಿಲ್ಲ. ನಾವು ರೆಡಿಯಾಗಿ ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರ ಪೂಜೆ ಮುಗಿಸಿ ಹೊರಡೋದ ಅಂತ ಹೇಳಿ ಹೊರಟು, ಅಂದವೇ ಹೋಗ್ತಾ ಅಲ್ಲೇ ತಿನ್ಕೊಂಡು ಹೋಗೋದ ಅಂತ ಹೇಳಿ ಅಲ್ಲೇ ನೆಲಮಂಗಲದಿಂದ ಮುಂದೆ ಬೇಗನೆ ಹೊರಟೋಗೋದ. 1 ಗಂಟೆ ಕ್ಲೋಸ್ ಆಗುತ್ತೆ ಅಂದ್ಕೊಂಡು ಆದಷ್ಟು ಟ್ರೈ ಮಾಡಿದೆ, ಬಟ್ ಆಗಲಿಲ್ಲ. ತುಂಬಾ ಲಾಂಗ್ ಇತ್ತು ಬೆಂಗಳೂರಿಂದ. ಅದೇ ಹಂಗಾಗಿ ನಾವು ಹೋಟೆಲ್ಗೆ ಹೋಗಿ ಊಟದ ಟೈಮ್ ಆಗಿತ್ತು 1 ಗಂಟೆ ಅಂತ ಹೇಳಿ ಊಟನ ಆರ್ಡ್ರ್ ಮಾಡಿ ಅಲ್ಲೇ ಊಟ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ. ತುಂಬಾ ಲಾಂಗ್ ಇತ್ತು, ನನಗೆ ಎಷ್ಟೊತ್ತು ಸಿಗುತ್ತೆ ಅನ್ನೋಷ್ಟು ಆಗಿತ್ತು. ಫೈನಲಿ ಆದಿಚುಂಚನಗಿರಿ ರೀಚ್ ಆದ್ವಾ? ಇನ್ನು ಒಳಗಡೆ ಹೋಗ್ಬೇಕಾ? ಇನ್ನ 8 ಕಿಲೋಮೀಟರ್ ಹೋಗ್ಬೇಕು. ಅದೇ ಹೆಸರು ಕಾಣಿಸಿ ಕೈ ಮುಕ್ಕೊಬಿಡು. ಹೆಸರು ಕಾಣಿಸ್ತಾನೆ, ಅದೇ ಒಂದು ಅಡ್ಕೋಸಿ ಒಳಗಡೆ ಹೋಗಿದ್ದೀವಿ ಏನೋ ಒಂದು ಇದು. ನಾವು ಫಸ್ಟ್ ಟೈಮು ಬೆಂಗಳೂರಿಂದ ಬೈಕಲ್ಲಿ ಹೋಗಿದ್ದು. ನಾವು ಬೈಕಲ್ಲಿ ಹೋಗಿರಲಿಲ್ಲ, ನಾವೇನು ಜಾಸ್ತಿ ಹೋಗಿಲ್ಲ ದೇವಸ್ಥಾನಕ್ಕೆ, ನಮ್ಮನೆ ದೇವರು ಆದ್ರೂ. 2ನೇ ಸರಿ ನಾವು ಹೋಗ್ತಿರೋ. ಫಸ್ಟು ಬಸ್ಸಲ್ಲಿ ಹೋಗಿದ್ದು, ಬೈಕಲ್ಲಿ ಹೋಗಿರಲಿಲ್ಲ. ಹಂಗಾಗಿ ಇಲ್ಲೆಲ್ಲ ಪರ ಮಾಡ್ತಿದ್ರು. ನಮಗೆ ಗೊತ್ತಿಲ್ಲ ಇಷ್ಟೊಂದು ಜನ ಬರ್ತೀವಿ ಮಾಡ್ತಾರೆ ಅಂತ. ಫಸ್ಟ್ ಟೈಮ್ ನೋಡಿದಾಗ ಇಷ್ಟೊಂದು ಜನ, ಅದರಲ್ಲೂ ಅವತ್ತು ವಾರ ಸಂಡೇ ಆಗಿರೋದ್ರಿಂದ ತುಂಬ ಜನ ಬಂದಿದ್ದರು. ಎಲ್ಲ ಫಂಕ್ಷನ್ ಮಾಡ್ತಿದ್ರು. ತುಂಬಾ ಕಾರು, ಬೈಕುಗಳು, ಬಸ್ಸು ಎಲ್ಲ ಬಂದಿದ್ದರು. ಕರ್ನಾರೆ ಇಲ್ಲ ಅಂದರೆ ಬೀಗ್ರೂಟ, ಬರ್ತಡೇ ಎಲ್ಲ ಮಾಡ್ತಿದ್ರು. ತುಂಬ ಜನ ಇದ್ದರು. ನಾವು ಮಾಡ್ಕೊಂಡು ಇರೋದಾ ಅಂತ ಹೇಳ್ತಿದ್ರು. ಆ ಥರ ಎಲ್ಲ ಇರೋದಂದರೆ ತುಂಬ ಖುಷಿ. ಫೈನಲಿ ಒಳಗಡೆ ಬಂದ್ವಿ. ನನಗಂತೂ ತುಂಬ ಖುಷಿ ಆಯಿತು ರೀಚ್ ಆದ್ವಿ ಅಂತ. ಆದರೆ ಏನು ಮಾಡೋಕ್ಕಾಗತ್ತೆ, 3 ಗಂಟೆಗೆ ಓಪನ್ ಇರೋದು, ನಾವು 2 ಗಂಟೆಗೆ ಹೋಗಿ ರೀಚ್ ಆದ್ವಿ. ಇವಾಗ ಮೆಟ್ಟಲನ್ನು ಹತ್ತಬೇಕು. ಎಷ್ಟು ಗಂಟೆಗೆ ಬಿಟ್ಟಿದ್ದು? 11 ಗಂಟೆಗೆ ಬಿಟ್ಟು 2 ಗಂಟೆಗೆ ರೀಚ್ ಆಗಿವಿ. ಇವಾಗ ನನ್ನ ಗಂಡನ ಕಾಲು ನೋವಾಗಿದೆ. ಮೆಟ್ಲು ಹತ್ಬೋದು ಹೆಂಗೆ ಹತ್ತುತ್ತಾನೆ ಅನ್ನೋದೇ ಈಗ ಟ್ವಿಸ್ಟು. ನೋಡೋದ, ಏನೋ ಅಂದ್ಕೊಂಡಿದ್ವಿ. ನಾವಿವಾಗ ಬಂದಿರೋದು ಆದಿಚುಂಚನಗಿರಿಗೆ. ಅರ್ಶಿನ ಕುಂಕುಮ ಹೋದ್ವಿ. ಟೈಮ್ 2 ಗಂಟೆ ಆಗಿತ್ತು. ಇನ್ನು ಟೈಮ್ ಇದೆ 1 ಅವರ್ ಓಪನ್ ಆಗೋಕ್ಕೆ ಅಂತ ಹೇಳಿ ಮೆಟ್ಲಿಗೆ ಅರ್ಶಿನ ಕುಂಕುಮ ಇಕ್ತೀನಿ ಅಂತ ಹೇಳಿದೆ. ಹಂಗಾಗಿ ನಮ್ಮ ಹಸ್ಬೆಂಡ್ ಓಕೆ ಸರಿ ಅದನ್ನಾರೆ ಮಾಡು ಅಂತ ಹೇಳಿದ್ರು. ನಾನು ಮೆಟ್ಲು ಎಲ್ಲೂ ಹೋದರೂ ಜಾಸ್ತಿ ಎತ್ತಲ್ಲ, ಹಂಗಾಗಿ ಇವಾಗ ನೀನು ಇಕ್ತೀಯ ಅರ್ಶಿನ ಕುಂಕುಮ ಅಂತ ಕೇಳ್ತಿದ್ರು. ಇಲ್ಲ ನಾನು ಮಾಡ್ತೀನಿ ಅಂತ ಹೇಳಿ ಮಾಡಿದೆ. ಅವರು ವಿಡಿಯೋ ಮಾಡಿಕೊಂಡು ಹಾಗೆ ಮಾತಾಡಿಸ್ಕೊಂಡು ನಂಗೆ ಮಾಡಿದೆ. ಏನಾದರೂ ಕಾಲು ನೋವು ಇಲ್ಲ ಸೊಂಟ ನೋವು ಏನೂ ಪೇನ್ ಆಗಲಿಲ್ಲ. ನಂಗೆ ಅದೊಂದು ದೊಡ್ಡ ಖುಷಿ. ಏನಿಲ್ಲ, ಆರಾಮಾಗಿ ಕೂಲಾಗಿ ಹಾಕ್ಕೊಂಡು ಅರ್ಶಿನ ಕುಂಕುಮ ಇಕ್ಕೊಂಬಂದೆ. ನನಗಂತೂ ತುಂಬ ಖುಷಿ ಆಯಿತು. ಆ ಥರ ಏನು ಜಾಸ್ತಿ ಟೈಮ್ ತಗೊಂಡೆ ಇಲ್ಲ, ನಿಂತು ಸ್ವಲ್ಪ ಹೊತ್ತು ಬಿಟ್ಟು ಬಂದಿಕ್ತೆ, ಆ ಥರ ಏನಿಲ್ಲ. ಕಂಟಿನ್ಯೂ ಆಗಿ ಏನೂ ಕಷ್ಟ ಆಗದಂತೆ, ಯಾವುದೇ ಕಾಲು ನೋವುಗಳು ಬರ್ದೇನೆ ರೀತಿ ನಾನು ಆರಾಮಾಗಿ ಅರ್ಶಿನ ಕುಂಕುಮ ಬಂದೆ. ಅದಂತೂ ನಂಗೆ ತುಂಬ ಖುಷಿ. ನಮ್ಮ ಹಸ್ಬೆಂಡ್ ಹಾಗೇ ವೀಡಿಯೋ ಮಾಡ್ಕೋತಿದ್ರು. ಅವರು ನಾನು ಜೊತೆಲೇ ಬಂದರು. ಒಂದು ಸ್ವಲ್ಪ ಹೊತ್ತು ನಾನು ಬರೋವರೆಗೂ ಕೂತಿದ್ದು ಹಾಗೆ ಎತ್ತಿದ್ರು. ಅವರು ಗಾಡೀಲಿ ಒಂದು ಸ್ವಲ್ಪ ಸ್ಕಿಡ್ಡಾಗಿ ಬಿದ್ದು ಕಾಲು ಪೇಯ್ನ್ ಆಗಿತ್ತು. ಹಂಗಾಗಿ ಅವ್ರ ಮಂಡಿ ಏಟಾಗಿತ್ತು.
ಅದೇ ಹತ್ತು ಥರ ಇಲ್ವಾ ಅಂತ ಅಂದ್ಕೊಂಡಿದ್ದೆ. ದೇವ್ರ ದಯೆಯಿಂದ ಏನಿಲ್ಲ, ಆರಾಮಾಗಿ ಬಂದರು. ಏನೂ ಇಲ್ಲ, ಎಲ್ಲ ಮೆಟ್ಲು ಮೇಲ್ಗಡೆ ಇವು ಎಲ್ಲ ಮೆಟ್ಲು ಹತ್ತಿದ್ರು. ಫೈನಲಿ ನಾನು ಬಂದು ಎಂಡ್ ಮಾಡಿದೆ. ನಮ್ಮ ಹಸ್ಬೆಂಡು ಅವರೇ ಹೇಳ್ತಾರೆ, ನೋಡಿ ಕೇಳಿ. ನಾನು ಹೆಂಡ್ತಿ ಸಾಧನೆ ಮಾಡಿದ್ಲು. ಅಲ್ಲಿಂದ ಇಲ್ಲಿವರೆಗೂ ಏನು 101 ಮೆಟ್ಲುಗಳು ಏನಿದೆ ಎಲ್ಲ ಫುಲ್ ಕ್ಲೋಸ್ ಮಾಡಿದ್ದಾರೆ ನಮ್ಮ ಮಿಸಸ್ ಅವರು. ಕಂಗ್ರ್ಯಾಚುಲೇಷನ್ಸ್. ನೆಕ್ಸ್ಟ್ ಸರಿ ಬಂದಾಗ ನಾನು ಇವಾಗ ಪೂಜೆಗೆ ಹೋಗ್ತಾ ಇದ್ದೀವಿ. ಇನ್ನು ಟೈಮ್ ಇದೆ. ಎಷ್ಟು ಟೈಮು? 45, ಇನ್ನು 15 ನಿಮಿಷ. 3 ಗಂಟೆಗೆ ಓಪನ್ ನಾವು ಇವಾಗ ಕ್ಯೂ ನಿಲ್ಲಕ್ಕೆ ಹೋಗ್ತಾ ಇದ್ದೀವಿ. ಏನು ಅಷ್ಟೊಂದಿಲ್ಲ, ಯಾಕಿಲ್ಲ, ನಾವು ಇವಾಗ ಪೂಜೆ ಮಾಡಿಸಿದ್ವಿ, ಕ್ಯೂ ನಿಲ್ಲಕ್ಕೆ ಹೋಗ್ತಾ ಇದ್ದೀವಿ. ಇನ್ನು ಓಪನ್ ಆಗಿಲ್ಲ. ಓಪನ್ ಆದ್ಮೇಲೆ ಒಳಗಡೆ ಹೋಗಿ, ಒಳಗಡೆ ವಿಡಿಯೋ ಮಾಡೋಂಗಿಲ್ಲ ಅನ್ಸುತ್ತೆ. ಬನ್ನಿ ಹೋಗೋಣ. ಎಷ್ಟು ನಿಂತಿದ್ದಾರೆ, ಡೋರ್ ಓಪನ್ ಮಾಡಿಲ್ಲ. ನಾವು ವೆಯ್ಟ್ ಮಾಡ್ತಾ ಇದ್ದೀವಿ. ಬಿಸಿಲು ಆಯ್ತು. ಅಲ್ಲಿ ಒಳಗಡೆ ಹೋದ್ವಿ. ತುಂಬಾ ಖುಷಿ ಆಯಿತು. ಹೋಗ್ತಿದ್ದಂಗೆ ವಿಭೂತಿ ಕಾಣಿಸ್ತು. ನಮಗೆ ವಿಭೂತಿ ಹಾಕೊಳ್ಳೋದಂದರೆ ನಂಗೆ ತುಂಬ ಇಷ್ಟ. ನಾನು ನಮ್ಮ ಹಸ್ಬೆಂಡ್ಗೆ ಹಾಕ್ತೆ, ಅವರು ನನಗೆ ಹಾಕ್ಕೊಟ್ರು. ಹಂಗೆ ಹಾಕ್ಕೊಂಡು ಹೆಂಗೆ ಹಾಕಿದ್ದೀರಿ ಅಂತ ನೋಡಿಕೊಂಡು ಹೋಗ್ತಿದ್ವಿ. ಒಳಗಡೆ ಹೋಗ್ತಿದ್ದಂಗೆ ಗಣೇಶ ಮತ್ತು ಸುಬ್ರಹ್ಮಣ್ಯ ದೇವಸ್ಥಾನ ಅದು ವಿಡಿಯೋ ಮಾಡ್ಕೊಳಕ್ಕಾಗಲ್ಲ. ನಾನು ಭಯದಲ್ಲಿದ್ದೆ, ಮಾಡಿಕೊಂಡ್ರೆ ಏನಾದರೂ ಬೈತಾರೆ ಯಾರಾದರೂ ಅಂತ ಅಂದ್ಕೊಂಡು ವಿಡಿಯೋ ಮಾಡ್ತಿರ್ಲಿಲ್ಲ. ಅವಾಗಿಲ್ಲ, ನಮ್ಮ ಹಸ್ಬೆಂಡ್ ಮಾಡು ಏನೂ ಆಗಲ್ಲ, ಎಲ್ಲ ಮಾಡ್ತಾಯಿದ್ದಾರೆ ಅಂತ ಹೇಳಿದ್ರು. ಒಳಗಡೆ ತುಂಬಾ ರಶ್ ಇತ್ತು. ಸ್ಟಾರ್ಟಿಂಗ್ 3 ಗಂಟೆಗೆಲ್ಲ ವೆಯ್ಟ್ ಮಾಡ್ತಿದ್ರಲ್ಲ, ಎಲ್ಲ ಒಂದೇ ಸರಿ ಹೋದಾಗ ಅದೊಂದು ಸ್ವಲ್ಪ ರಶ್ ರೀತಿಯೇ ನಮ್ಗೆ ಕಾಣಿಸ್ತು. ಅದಾದಮೇಲೆ ಒಂದು ಸ್ವಲ್ಪ ಫ್ರೀ ಆಯಿತು. ಆ ರಶಲ್ಲಿ ಬಿಡಲಿಲ್ಲ. ನನಗಂತೂ ದೇವ್ರ ದರ್ಶನ ತುಂಬಾ ಚೆನ್ನಾಗಾಯಿತು. ನನಗಂತೂ 5 ನಿಮಿಷ ಅಲ್ಲೇ ನಿಂತಿದ್ದೆ. ನನಗಂತೂ ತುಂಬ ಖುಷಿ ಆಯಿತು. ಈ ರೀತಿ ದರ್ಶನ ಆಗಿತ್ತು. ಅದು ಅರ್ಚನೆ ಮಾಡಿಸ್ತಿದ್ರು ಅಂತ ಅಲ್ಲೇ ಹೋಗಿ ನೋಡಿಕೊಂಡು ಬಂದು ಒಳಗಡೆ ಇನ್ನೊಂದು ದೇವಸ್ಥಾನ ಐತೆ ಅಂತ ಹೇಳಿ ಅಲ್ಲಿ ಒಳಗಡೆ ಇಳಿದು ಆ ದೇವ್ರ ದರ್ಶನ ಮಾಡಿಕೊಂಡು ಮೇಲ್ಗಡೆ ಗಂಗಾಧರೇಶ್ವರ ಅಲ್ಲಿ ಮೆಟ್ಲು ಹತ್ತಬೇಕಾಗಿತ್ತು. ಮೆಟ್ಟಲನ್ನು ಹತ್ತುತ್ತಿದ್ದಾರೆ. ಮಚ್ಚ ನನಗಂತೂ ತುಂಬ ಖುಷಿ ಆಗ್ಬಿಡ್ತು. ಇನ್ನೂ ನಿಂತಿದ್ರೆ 5 ನಿಮಿಷ. ಇನ್ನೂ ಓಪನ್ ಆಗಿಲ್ಲ ಅನ್ಸ್ತದೆ. ಇದು ಮೋಸ್ಟ್ಲಿ ಕೃಷ್ಣಂದು ಇರ್ತದೆ. ಕೃಷ್ಣಂದು ಹಿಂಗೆ ಬಂದರೆ ಕೃಷ್ಣಂದು ಚೆನ್ನಾಗಲ್ವಾ? ಕೃಷ್ಣಂದು ಇನ್ನೂ ಓಪನ್ ಆಗಿಲ್ಲ. ಇಷ್ಟು ಮೆಟ್ಲು ಹತ್ತಿಗೆ ಎಲ್ಲ ಕೂತಿ ನಾವು ಹತ್ತುತ್ತಾ ಇದ್ದೀವಿ ಇವಾಗ. ಗುರು ಹೋಗಲ್ಲ, ನನಗೆ ಭಯ ಆಯ್ತದೆ. ಸಿಕ್ಕಾಕೊಬಿಟ್ರೆ ವಯಸ್ಸಿಗೆ ಹೋಗಕ್ಕೆ ನಂಗೆ ಭಯ ಆಯ್ತದೆ. ಹೋಗಕ್ಕೆ ವಯಸ್ಸು ತುಂಬ ಭಯ ಆಗ್ತದೆ. ಮುಚ್ಚು ಮುಗ್ದಿ ಕಂಪ್ಲೀಟ್ ಆಗಿ ಕೆಳಗಡೆ ಇಳಿತಾ ಬೇಕು. ಇಲ್ಲಿಂದ ಹೋಗೋದಿರೋದು ಇವಾಗ. ಗಾಡಿ ಓಡಿಸೋಕೆ ಭಾಗ್ಯ ಅವ್ರ ಗಾಡಿ ಓಡಿಸ್ತಾರೆ. ನಾನು ಓಡಿಸೋದಾಗಿದ್ರೆ ನಿನ್ನೆ ಯಾಕೆಲ್ಲ ತಕ್ಕೂ ಕಾಯ್ಕೊಂಡು ನಿಂತ್ಕೊತಿದ್ದೆ ಅಲ್ವಾ. ಇವಾಗ ಅವರೇ ಓಡಿಸ್ಕೊಂಡು ಹೋಗೋದು, ನಾವು ಹಿಂದ್ಗಡೆ ಕೂತ್ಕೊತೀವಿ. ನಂಗೆ ಕೂತ್ಕೊಳ್ಳೋಳಿಗೆ ಆಗಲ್ಲ, ಬ್ಯಾಕ್ ಪೇನ್ ಬರ್ತದೆ. ಬ್ಯಾಗ ಕೊಟ್ಬಿಡು. ಬ್ಯಾಗಲ್ಲ ಅಂತ ತೆಗಿ. ಹೋಗದ ಇನ್ನೇನು ಮಾಡೋದ. ಕೋತಿ ಕೋತಿರ ಗಂಡ ಕೋತಿಗೆ ಎದ್ರಕತ್ತಾರೆ. ಗಾಯ್ಸ್, ನಾನಿವ್ನಿ ಅಂತ ರೇಗಿಸ್ತಾಳೆ ಅಂತ ಮುಗಿಸ್ಕೊಂಡು ಹೊರಡೋದ ಅಂತೇಳಿ ಕೆಳಗಡೆ ಬಂದು ಹೊರಟ್ವಿ. ಕೆಳಗಡೆ ಏನು ರೋಡ್ ಐತಲ್ಲ, ಎಲ್ಲಿ ಹೋಗುತ್ತೆ ಏನೋ ಅಂತ ನೋಡೋದ ಅಂತೇಳಿ ಬೈಕ್ ತಂದಿದ್ವಲ್ಲ, ಹಾಗಾಗಿ ಹೋಗಿ ನೋಡ್ಕೊಂಬರೋದು. ಅದು ಬಸ್ ಸ್ಟ್ಯಾಂಡು. ಹಂಗೇ ರಿವರ್ಸ್ ಬಂದ್ವಿ ನೋಡಿಕೊಂಡು ಏನೇನೈತೆ ಅಂತ ಎಲ್ಲವ. ನಾವು ಬಸ್ಸಲ್ಲಿ ಬರೋದ್ರಿಂದ ಏನೂ ನೋಡಿರಲಿಲ್ಲ ಹೋದ ಸರಿ, ಹಂಗಾಗಿ ಬೈಕ್ ತಂದಿದ್ವಲ್ಲ ಅಂತೇಳಿ ನೋಡಿಕೊಂಡು ಹಂಗೆ ರಿವರ್ಸ್ ಬಂದು ದೇವ್ರಿಗಾಗಿ ಇನ್ನೊಂದು ಸರಿ ಕೈ ಮುಕ್ಕೊಂಡು ಮೈಸೂರು ಬಸ್ ಬಂದಿತ್ತು. ಫುಲ್ ರಶ್. ಆದರೂ ಎಷ್ಟು ಜನ ಇದ್ದರು ನೋಡಿಕೊಂಡು ನಾವು 5 ಗಂಟೆ ಆಗಿತ್ತು. ಅರ್ಧ ಬಂದಿದ್ವಿ, ಅರ್ಧ ರೋಡ್
ಕ್ರೌಡ್ಗೆ. ಅದಾದಮೇಲೆ ಹೊಟ್ಟಸ್ಕತ್ತು ಅಂತೇಳಿ ಅಲ್ಲಿ ನಾನ್ ವೆಜ್ ದೇವರೇ ಅಲ್ವಾ, ಹಂಗಾಗಿ ಅಲ್ಲೆಲ್ಲ ಅಡುಗೆ ಮಾಡಿ ಊಟ ಮಾಡ್ತಿದ್ರು. ನನ್ನ ಹಸ್ಬೆಂಡ್ಗಂತೂ ತುಂಬ ಇಷ್ಟ ಅಲ್ಲೇ ದೇವಸ್ಥಾನದ ಅಡುಗೆ ಮಾಡ್ಕೊಂಡು ಊಟ ಮಾಡೋದು. ಅದಕ್ಕೆ ನಾನ್ ವೆಜ್ ತಿನ್ನಬೇಕಾಗಿತ್ತು ಅಂದ್ರೆ ಸರಿ ಆಯಿತು ಬನ್ನಿ ಹೋಟೆಲ್ಗೆ ಹೋಗಿ ತಿನ್ಕೊಂಡು ಹೋಗೋದವೆ ಸಂಡೇ ಆಗಿರೋದ್ರಿಂದ ಅಂತ ಹೇಳಿ ಅವ್ರು ಮುದ್ದೆ ಮಟನ್ ತೊಗೊಂಡ್ರು, ನಾನು ಬಿರಿಯಾನಿ ತೊಗೊಂಡು ತಿಂದ್ಕೊಂಡು ಇಬ್ಬರೂ ಬಂದ್ವಿ. ನಾವು ಫಸ್ಟ್ ಟೈಮು ದೇವಸ್ಥಾನಕ್ಕೆ ಹೋಗಿ ನಾನ್ ವೆಜ್ ತಿನ್ಕೊಂಬಂದಿರೋದು. ಏನೂ ಆಗಲ್ಲ ನಾನ್ ವೆಜ್ ದೇವರೇ ಅಂತ ಹೇಳಿ ತಿನ್ಕೊಂಡು ಬಂದ್ವಿ. ನಾವು ಮನೆಗೆ ಬಂದಿದ್ದು 8 ಗಂಟೆ, ಫುಲ್ ಟ್ರಾಫಿಕ್ ಆಗಿರೋದ್ರಿಂದ. ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ಲೀಸ್ ಸಪೋರ್ಟ್ ಮಾಡಿ.